ಏನು ಇವತ್ತು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಒಂದು ವಾರ್ಷಿಕ ಮಹಾಸಭೆಯ ಒಂದು ಸಭೆಯನ್ನು ಕರೆದಿದ್ರು. ಈ ಜಿಲ್ಲೆಯ ಭ್ರಷ್ಟ ಅಧ್ಯಕ್ಷರಾದಂಥ ಸುರೇಶ್ವರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಕರೆದಿದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಅಜೆಂಡಾಗಳನ್ನ ಅವರು ಈ ಸಭೆಯಲ್ಲಿ ಮಂಡಿಸಿದರು. ಅದರಲ್ಲಿ 8ನೇ ಒಂದು ವಿಷಯ ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯ ಮುಂದುವರಿಯುವ ಬಗ್ಗೆ ಚರ್ಚೆ ಅನ್ನುವಂಥದ್ದನ್ನು ಸಬ್ಜೆಕ್ಟ್ನ ಈ ಅಜೆಂಡಾದಲ್ಲಿ ತಂದಿದ್ದರು. ಆ ವಿಚಾರವಾಗಿ ಇಡೀ ಈ ಸಭೆಗೆ ಸೇರಿದಂಥ ನಮ್ಮ ಮಂಡ್ಯ ಜಿಲ್ಲೆಯ ಕುರುಬರ ಸಂಘದ ಸರ್ವ ಸದಸ್ಯರು ಎಲ್ಲ ಒಕ್ಕೊರಲಿನಿಂದಾಗಿ ಈ ಆಡಳಿತ ಮಂಡಳಿಯು ಮುಂದುವರಿಯುವುದು ಬೇಡ, ಅದು ಚುನಾವಣೆ ಮುಖಾಂತರನೇ ನಡೀಲಿ ಅಂಥೇಳಿ ಎಲ್ಲರ ಒಂದು ಅಭಿಪ್ರಾಯವನ್ನು ತಿಳಿಸಿದರು. ಈ ಒಂದು ಅಭಿಪ್ರಾಯವನ್ನು ಕೇಳಲಿಕ್ಕಾಗಲಿ ಅಥವಾ ಆ ಅಭಿಪ್ರಾಯಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಲಿ ಅದು ಧೈರ್ಯ ಇಲ್ಲದೆ ಅಥವಾ ಒಂದು ಸತ್ಯಾಂಶವನ್ನು ತಿಳಿಸೋಕ್ಕಾಗದೇ ಅವರು ಈ ಸಭೆಯನ್ನು ಧಿಕ್ಕರಿಸಿ ಇಡೀ ಆಡಳಿತ ಮಂಡಳಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ, ಅವರ ಜೊತೆಗೆ ಇರುವಂಥ ಆಡಳಿತ ಮಂಡಳಿ ಎಲ್ಲರೂ ಸಹ ನಮ್ಮ ಇಡೀ ಸಮುದಾಯದ ಒಂದು ಇಲ್ಲಿ ಸಭೆಯನ್ನು ಸೇರಿದಂಥದ್ದಲ್ಲಿ ಸಮುದಾಯವನ್ನು ಧಿಕ್ಕರಿಸಿ ಈ ಸಮುದಾಯದವ್ರಿಗೆ ಯಾರಿಗೂ ಕೂಡ ಒಂದು ಉತ್ತರನ ಕೊಡಲಿಕ್ಕಾಗ್ದೇ ಹಿಂದ್ಗಡೆ ಬಾಗಿಲಿನಿಂದ ಓಡೋಗಿ ಕಳ್ಳರ ರೀತಿ ಹಿಂದ್ಗಡೆ ಬಾಗಿಲಿನಿಂದ ಓಡೋದಂಥ ಈ ಅಧ್ಯಕ್ಷರಾದಂಥ ಸುರೇಶ್ರಿಗೆ ಈ ಮುಖಾಂತರ ಮಾಧ್ಯಮ ಮುಖಾಂತರ ಮತ್ತು ನಮ್ಮ ಈ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಎಲ್ಲ ಸರ್ವ ಸದಸ್ಯರ ಮುಖಾಂತರದಲ್ಲಿ ಧಿಕ್ಕಾರವನ್ನು ಘೋಷಣೆಯನ್ನು ಮಾಡ್ತಾ ಇಡೀ ಇತಿಹಾಸದಲ್ಲಿ ಈ ಸುಮಾರು 1948ರಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಮತ್ತು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಯಾರೋ ನಮ್ಮ ಸಮಾಜದವರು ಪುಣ್ಯಾತ್ಮರು ಅವರು ಕೆಲವೊಂದು ಇಷ್ಟು ಜಾಗವನ್ನು ದಾನವಾಗಿ ಕೊಟ್ಟಿದ್ರಂಥದ್ದವರು. ಆ ನಂತರದಲ್ಲಿ ಇನ್ನೂ ಕೆಲವು ಪುಣ್ಯಾತ್ಮರು ಒಂದು ಹಣಕಾಸನ್ನು ಕ್ರೋಢೀಕರಿಸಿ ಇನ್ನೂ ಸ್ವಲ್ಪ ಜಾಗವನ್ನು ತಗೊಂಡ್ರು. ಸುಮಾರು 2.25 ಎಕರೆ ಜಾಗವನ್ನು ಆಸ್ತಿಯನ್ನು ಮಾಡಿ ಉಳಿಸಿದಂಥ ಸಂದರ್ಭ. ಅದ ನಂತರ ಬಂದಂಥ ನಮ್ಮ ಸಮುದಾಯದ ಯಾರೋ ಪುಣ್ಯಾತ್ಮರುಗಳು ಒಂದು ಸುತ್ತ ಕಾಂಪೌಂಡನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಾದ ನಂತರದಲ್ಲಿ ಒಂದು ಹಾಸ್ಟೆಲ್ನ ಕಟ್ಟಬೇಕು ಅಂತೇಳಿ, ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ಹಾಸ್ಟೆಲ್ನ ಕಟ್ಟಿದ್ದಾರೆ. ಅದಾದ ನಂತರದಲ್ಲಿ ನಮಗೆ 1951ರಲ್ಲಿ ಇದೊಂದು ಸಂಘವನ್ನು ರಿಜಿಸ್ಟರ್ ಮಾಡಿ ಆ ಸಂಘವನ್ನು ಆಡಳಿತ ಮಂಡಳಿಯಾಗಿ ಸುಸಲಿತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಒಂದು ಮುಖ್ಯ ರಸ್ತೆಯಲ್ಲಿರುವಂಥ ಇದು ಬೆಲೆ ಬಾಳುವಂಥ ಆಸ್ತಿಯನ್ನು ಉಳಿಸ್ಕೊಂಡು ತುಂಬ ಕಷ್ಟಪಟ್ಕೊಂಡು ಬಂದಿದ್ದಂತಾರೆ. ಆ ನಂತರದಲ್ಲಿ ಈ ಒಂದು 20 ಗುಂಟೆ ಜಾಗಕ್ಕೆ ಒಂದು ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಧೈರ್ಯವಾಗಿ ವ್ಯಾಜ್ಯ ನಡೆಸ್ಕೊಂಡು ಇವತ್ತು ಕೂಡ ಅದು ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಸ್ಕೊಂಡು ನಮ್ಮ ಸಮುದಾಯದ ಹಿರಿಯ ಮುಖಂಡರುಗಳು ಬರ್ತಿದ್ದಾರೆ. ಇದಾದ ನಂತರದಲ್ಲಿ ಎಲ್ಲ ಪುಣ್ಯಾತ್ಮರು ಸೇರಿ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಕಾಗಿನೆಲೆ ಮಹಾಪೀಠ ಬಿಟ್ಟರೆ ಇನ್ನೆಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಪೀಠ ಇರಲಿಲ್ಲ ನಮ್ಮ ಕಾಗಿನೆಲೆ ಮಹಾಸ್ವಾಮೀಜಿಗಳಿಗೆ. ಶ್ರೀ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮೀಜಿಗಳು ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಚುನಾವಣೆ ವಿಚಾರದಲ್ಲಿ ಅವರು ನಾವೇ ಮುಂದುವರಿಬೇಕು ಅಂಥೇಳಿ ಈ ಇದ್ದಂಥ ವಿದ್ಯಾರ್ಥಿ ನಿಲಯವನ್ನು ಕೆಡವಿ ಹೊಸದಾಗಿ ನಿಲಯನ ಅವರು ಕಟ್ಟಲಿಕ್ಕೆ ಹೊರಟಿದ್ರು. ಈಗಾಗಲೇ 2 ಕೋಟಿ ಬಿಡುಗಡೆ ಆಗಿತ್ತು, ಅದರಲ್ಲಿ 50 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಅಂಥದ್ರಲ್ಲಿ ಫೌಂಡೇಶನ್ ಹಾಕಿ ಸುಮಾರು 3 ತಿಂಗಳಾಗಿದೆ. 3 ತಿಂಗಳಿಂದ ₹1 ದುಡ್ಡಿಲ್ಲ ಅಂತೇಳಿ ಅದು ಸ್ಟಾಪ್ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವೇ ಕೂಡ ಮುಂದುವರಿಬೇಕು ಅಂತೇಳಿ ಈ ಅಜೆಂಡಾದಲ್ಲಿ ಅವರು ಒಂದು ವಿಚಾರವನ್ನು ಮಂಡಿಸಿದಂಥ ಸಂದರ್ಭ. ನಮ್ಮ ಇಡೀ ಕುರುಬ ಸಮುದಾಯದ ಸರ್ವ ಸದಸ್ಯರೆಲ್ಲರೂ ಕೂಡ ಅದಕ್ಕೆ ವಿರುದ್ಧವಾಗಿ ಅಭಿಪ್ರಾಯನ ಮಂಡಿಸೋಕ್ಕೆ ಹೊಂಟಂಥ ಸಂದರ್ಭ. ಎಲ್ಲರೂ ಕೂಡ ಧಿಕ್ಕರಿಸಿ ಅವರು ಈ ನಮ್ಮ ಸಭೆಗೆ ಅವರು ಅಪಮಾನ ಮಾಡಿ ಮತ್ತು ಹಿಂದನೇ ಬಾಗಿಲಿಂದ ಓಡೋಗಿದ್ದಾರೆ. ನಾವು ಈ ಚುನಾವಣೆ ನಡೆಯೋವರೆಗೂ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದವರು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ಈಗಲೂ ಕೂಡ ಅವ್ರಿಗೆ ಅವಕಾಶವನ್ನಿದೆ. ಎಲ್ಲರ ಸಮ್ಮುಖದಲ್ಲಿ ಬಂದು ಅವ್ರ ಸಭೆಯ ಮುಂದುವರಿಸಿ ಈ ಒಂದು ವಿಚಾರಕ್ಕೆ ಅವರು ಸತ್ಯಾಂಶ ತಿಳಿಸಿ ಅಥವಾ ಒಂದು ಉತ್ತರವನ್ನು ಕೊಟ್ಟರೆ ನಾವು ಈ ಹೋರಾಟವನ್ನು ಹಿಂಪಡಿತೀವಿ. ಅದಾಗಲಿಲ್ಲ ಅಂತ ಅಂದರೆ ಇನ್ನೂ ಹೆಚ್ಚಿನ ರೀತಿ ಬೇರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಏನೇನು ಹೋರಾಟ ಮಾಡಬೇಕೋ ಅದನ್ನೆಲ್ಲನೂ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಈ ಮಾಧ್ಯಮ ಮುಖಾಂತರ ಈ ಭ್ರಷ್ಟ ಆಡಳಿತ ಮಂಡಳಿಗೆ, ಈ ಭ್ರಷ್ಟ ಅಧ್ಯಕ್ಷ ಸುರೇಶನಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರಾದಂಥ ಕೃಷ್ಣ ಅಂತೇಳಿ ಹಾಗೂ ನಮ್ಮ